ಏನೋ ಹೇಳ್ತಿದ್ಯಾ? ಐ ಆಮ್ ಸಾರಿ ಭೂಪತಿ. ಇಷ್ಟು ದಿನ ನಮ್ಮ ಮನೇಲಿ ಏನೇನು ನಡೀತೋ ಅದ್ರಲ್ಲಿ ನನ್ನ ಪಾಲು ಇದೆ. ಅವನ ಮನೆ ನುಗ್ಬೇಕಾದ್ರೆ ಹೆಲ್ಪ್ ಮಾಡಿದ್ದು, ಸ್ಟೋರ್ ರೂಮ್ ಕೀ ಕೊಟ್ಟಿದ್ದು, ನಿನ್ನ ಕಾರ್ ಸ್ಪೇರ್ ಕೀ ಕೊಟ್ಟಿದ್ದು ಎಲ್ಲ ನಾನೇ. ನನಗಿದೆಲ್ಲ ಫ್ರಮ್ ಡೇ ಒನ್ ಗೊತ್ತಿತ್ತು. ನಕ್ಷತ್ರನ್ಗೆ ತೊಂದರೆ ಕೊಡಬೇಕು ಅಂತ ಶುರು ಮಾಡಿದವನು ಇವತ್ತು ಅವಳು ಪ್ರಾಣ ತೆಗೆಯೋ ಲೆವೆಲ್ಗೆ ಹೋಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶೌರ್ಯ, ಏನ್ ಹೇಳ್ತಾ ಇದ್ದೀರಾ ನೀವು? ಮೌರ್ಯಂಗೆ ಹೆಲ್ಪ್ ಮಾಡೋದಾ? ಹೌದು ಮಯು, ನಾನೇ. ನನಗೆಲ್ಲ ವಿಷಯ ಗೊತ್ತಿದ್ದು ನಾನು ನಿಮ್ಮ ಜೊತೆ ಸೇರಿ ನಾಟಕ ಮಾಡ್ತಾ ಇದ್ದೆ. ಏನೇ ಆದರೂ ನಕ್ಷತ್ರ ಸೇಫಾಗಿ ಮನೆಗೆ ಬರ್ತಾಳೋ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ನೋ ಅಣ್ಣ, ದಿಸ್ ಇಸ್ ನಾಟ್ ರೈಟ್. ನೀನು ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ಸೋ ಮೆಚ್ಯೂರ್ಡ್ ಆ್ಯಂಡ್ ಕೈಂಡ್ ಹಾರ್ಟೆಡ್. ನೀನು ನಮ್ಮ ಅಣ್ಣ ಯಾವತ್ತೂ ಮೆಚ್ಯೂರ್ಡ್ ಆಗಿ ಡಿಸಿಷನ್ ತೊಗೊಂಡಿರ್ತೀಯ. ನೀನು ಹಿಂಗೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ನಿಜ ಏನು ಅಂತ ಹೇಳ್ಬಿಡು. ಹೌದು ಪೃಥ್ವಿ, ಇದೇ ನಿಜ. ನೀವು ಹುಡುಕ್ತಾ ಇರೋ ಕ್ರಿಮಿನಲ್ ನಮ್ಮ ತಮ್ಮ ಮೌರ್ಯನೇ. ಇದಕ್ಕೆ ಸಪೋರ್ಟ್ ಮಾಡಿದವನು ನಾನೇ. ಅವನ್ನ ತಡಿಬೇಕು ಅಂತ ಇತ್ತೀಚೆಗೆ ತುಂಬ ಟ್ರೈ ಮಾಡಿದೆ. ಆದರೆ ಅವನು ನನ್ನ ಮಾತು ಕೇಳಿದೆ, ಒಂದು ಕೊಲೆ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟ. ಅಮ್ಮ, ಈಸ್ ದ ಒನ್. ಇದಕ್ಕೆಲ್ಲ ಅವನೇ ಕಾರಣ. ಇದಕ್ಕೇನು ಹೇಳ್ತೀರಿ ಶಕುಂತಲಾ ಅವರೇ? ನಿಮ್ಮ ಮಗನ ಎಲ್ಲ ಒಪ್ಕೊಂತಿದ್ದಾನ? ಮಾತಾಡಿ ಅಮ್ಮ, ಚೂರು ನೀರು ಕೊಡಿ ಅಮ್ಮ. ಅಮ್ಮ, 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 ಆರ್ ಯು ಫೈನ್? ಡಾಕ್ಟರ್ ಹತ್ರ ಹೋಗ್ಬೇಕಾ? ಹಾಸ್ಪಿಟಲ್ಗೆ ಹೋಗೋಣ? ಆಂಬ್ಯುಲೆನ್ಸ್ ಫೋನ್ ಮಾಡ ನೀನು. ಭೂಪತಿ, ಮೌರ್ಯ ಯಾಕೆ ಹೀಗೆಲ್ಲ ಮಾಡ್ತಾನೆ? ಅವನು ಈ ತರ ಎಲ್ಲ ಮಾಡ್ತಾನೆ ಅಂದ್ರೆ ನಂಬಕ್ಕೆ ಯಾಕೆ ಆಗಲ್ಲ ಕಣೋ. ಶಿಕ್ಷೆ ಆಗ್ಲೇಬೇಕಮ್ಮ. ಇನ್ನು ನನ್ನ ಉಳಿಸ್ಕೊಳ್ಳೋದಕ್ಕಾಗಲ್ಲ. ಮದುವೆ ಟೈಮಲ್ಲಿ ಆ ಹಿಟ್ ಅಂಡ್ ರನ್ ಕೇಸಲ್ಲಿ ತಪ್ಪು ಯಾರ್ದು ಅಂತಾನೆ ಗೊತ್ತಿಲ್ಲದೆ ನಮ್ಮ ಮದುವೆ ಗಡಿಬಿಡಿಲಿ ತಮ್ಮ ಅಂತ ಕಾಪಾಡ್ಕೊಂಡ್ವಿ. ಅವನ ಕಡೆ ತಪ್ಪಿತ್ತೋ ಇಲ್ವೋ ಅಂತನೂ ನಾವು ಕೇಳಿಲ್ಲ. ಆದ್ರೆ ಈಗ ಇದು ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ಪ್ರೀ-ಪ್ಲ್ಯಾನ್ಡ್. ತಪ್ಪು ಮಾಡಿದವರು ಯಾರಾದ್ರೂ ಸರಿನೇಮ್ಮ. ಅದ್ ನನ್ನ ತಮ್ಮ ಆದ್ರು ಅಣ್ಣ ಆದ್ರು ತಪ್ಪೆ. ಈ ಸಲ ಮೌರ್ಯನ ಉಳಿಸ್ಕೊಳ್ಳೋದಕ್ಕಾಗಲ್ಲಮ್ಮ. ಅವನಿಗೆ ಶಿಕ್ಷೆ ಆಗ್ಲೇಬೇಕಮ್ಮ. ಅವನನ್ನು ಬಿಡಕ್ಕಾಗಲ್ಲ. ನನ್ ಮಗ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ಲ ಭೂಪತಿ.
ಅವನಂತವನಲ್ಲ ಕಣೋ. ಹಾಗಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪ್ರತಿ ಸಾಕ್ಷಿನೂ ಅದು ಅವನೇ ಅಂತ ಪ್ರೂವ್ ಮಾಡ್ತಿದ್ಯಲ್ಲಮ್ಮ. ಈಗ ಮಗ ಅಂತ ಮೋಹನೋ ಅಥವಾ ತಮ್ಮ ಅಂತ ಪ್ರೀತಿಯಿಂದ ನಾವು ನೋಡಕ್ ಆಗಲ್ಲಮ್ಮ. ಅದನ್ನೆಲ್ಲ ಬಿಟ್ಟಾಕಿ ನಾವು ಕಾನೂನಿಗೆ ಸರಿಯಾಗಿ ನಡ್ಕೊಳ್ಳೇಬೇಕು. ಹಿರಿ ಮಗನಾಗಿ ನಿನಗಿರೋ ಸೆನ್ಸು ಹಿರಿ ಮಗಂಗಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಈ ತಪ್ಪಲ್ಲಿ ಮೌರ್ಯಂದು ಎಷ್ಟು ತಪ್ಪಿದೆಯೋ ನಿಂದು ಅಷ್ಟೇ ತಪ್ಪಿದೆ. ಯು ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ನಿನಗೇನಾಯ್ತು? ಜೀವನದಲ್ಲಿ ಅಷ್ಟು ಎತ್ತಿಕ್ಸ್ ಇಟ್ಕೊಂಡು ಬದುಕ್ತಿದ್ದೆ. ಎಷ್ಟು ಗೌರವ ಇಟ್ಕೊಂಡಿದ್ನೋ ನಿನ್ ಮೇಲೆ. ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಣೋ. ನೀನಿಂತ ಕೆಲ್ಸಕ್ಕೆ ಕೈ ಹಾಕ್ತೀಯ ಅನ್ನೋದು ಕಣ್ಮುಂದೆ ನಾವು ಒದ್ದಾಡ್ತಿದ್ನಲ್ಲೋ. ನಾನೇ ನಿಮ್ಮ ಹತ್ರ ಎಷ್ಟೋ ಸಲ ಬಂದು ನಕ್ಷತ್ರಂಗೂ ಭೂಪತಿಗೂ ಕಷ್ಟ ಆಗ್ತಾ ಇದೆ, ಪಾಪ ಅವರಿಬ್ರು ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದಾರೆ ಅಂತ ಬೇಜಾರು ಮಾಡ್ಕೊಂಡಿದೀನಿ. ಆಗ್ಲೂ ನಿಮ್ಗೇನು ಅನ್ನಿಸ್ಲಿಲ್ವಾ ಶೌರ್ಯ? ಶೌರ್ಯ, ನನ್ ಗಂಡ ಇಂಥವ್ರು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀವ್ ಹೀಗ್ ಮಾಡಬಾರ್ದಾಗಿತ್ತು. ಅಲ್ಲ ಅಣ್ಣ, ನೀನೇ ನಮ್ಗೆ ಐಡಲ್ ಅನ್ಕೊಂಡಿದ್ವಿ, ಆದ್ರೆ ನೀನೇ ಈ ರೀತಿ ಮಾಡ್ಬೋದಾ? ನನಗೂ ಈ ಮನುಷ್ಯ ಅಂದ್ರೆ ಆಗಲ್ಲ. ಐ ಹೇಟ್ ಹಿಮ್ ದ ಮೋಸ್ಟ್. ಆದ್ರೆ ನನ್ಗೆ ಯಾವತ್ತೂ ಈ ರೀತಿ ಥಾಟ್ ಬಂದಿರಲಿಲ್ಲ. ಮಾವ, ನೀವು ಮೌರ್ಯ ತೊಂದರೆ ಕೊಟ್ಟಿದ್ದು ನನಗೆ ಆಗಿದ್ರು, ಅದರಿಂದ ನನ್ಗಿಂತ ಜಾಸ್ತಿ ಒದ್ದಾಡಿದ್ದು ನಿಮ್ ತಮ್ಮ ಅಂತ ನಿಮಗ್ ಗೊತ್ತಾಗ್ಲೇ ಇಲ್ವಾ? ಇವ್ರ ಒತ್ತಾಟ ನಿಮಗ್ ಕಾಣಿಸ್ಲಿಲ್ವಾ? ಯಾಕೆ ಬಾಬಾ ಹೀಗೆ ಮಾಡಿದ್ರಿ? ಈಗ ಇವನನ್ನ ಕ್ವಶನ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ನನಗೆ ಮೌರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು. ಶಕುಂತಲಾ ಅವರೇ, ಈಗಲಾದರೂ ನಿಮ್ಮ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳ್ಬೋದಾ? ಅವನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋನಲ್ಲ. ಒಂದ್ ವೇಳೆ ನನ್ನ ಮಗ ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಅವನನ್ನ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಭೂಪತಿ, ಬಾ ನನ್ ಜೊತೆ. ಬಾ ಹೇಳ್ತೀನಿ. ನಕ್ಷತ್ರ, ನೀನ್ ನನ್ನ ಜೊತೆ ಬಾ. ನನಗೆ ಇನ್ನೊಂದು ಚಾನ್ಸ್ ತಗೊಳ್ಳೋ ಧೈರ್ಯ ಇಲ್ಲ. ಬಾ ನನ್ನ ಜೊತೆ. ಡ್ಯಾಮ್, ವಿಷಯ ತಿಳಿಸೋಣ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇವತ್ತು ಇವ್ನು ಸಿಕ್ಕಾಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಬಗ್ಗೆ ಏನಾದರೂ ಬಾಯ್ ಬಿಟ್ರೆ ಅಷ್ಟೇ, ಆ ಕಡೆ ಭೂಪತಿನೂ ಇಲ್ಲ, ಈ ಕಡೆ ಮೌರ್ಯನೂ ಇಲ್ಲ. ಆ ವಟಾರದಲ್ಲೇ ಯಾರನ್ನಾರು ಮದುವೆ ಆಗಿ ಜೀವನ ಪೂರ್ತಿ ಅಲ್ಲೇ ಕೊಳಿಬೇಕಾಗತ್ತೆ. ಓ ಗಾಡ್, ಪ್ಲೀಸ್ ಹಾಗಾಗದೇ ಇರೋ ಥರ ನೋಡ್ಕೊಳ್ಳಿ. ಮೌರ್ಯ, ನೀನ್ ಒಳಗಡೆ ಇದೆಯಾ ಅಂತ ನಮಗೆ ಗೊತ್ತು. ಸುಮ್ಮನೆ ಆಟ ಆಡ್ಬೇಡ, ಸರೆಂಡರ್ ಆಗು. ನೀನ್ ಏನೇ ಮಾಡಿದ್ರು ಇವತ್ತು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಮೌರ್ಯ. ನಿನ್ನ ಆಟಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬೀಳಬೇಕು. ನನ್ನ ಮಗಳನ್ನ ಸಾಯಿಸಕ್ ನೋಡ್ತೀಯ ಅಲ್ವಾ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಾನು ಇವತ್ತು ನಿನಗೆ ತೋರಿಸ್ತೀನಿ.
ಮೌರ್ಯ ಎಲ್ಲೂ ಎಸ್ಕೇಪ್ ಆಗ್ಬೇಡ. ನೋಡು, ಸುತ್ತಲೂ ಪೊಲೀಸ್ ಇದ್ದಾರೆ. ಸರೆಂಡರ್ ಆಗ್ಲೇಬೇಕು. ಮೌರ್ಯ ಕೇಳಿಸ್ತಿದ್ಯಾ? ಸರೆಂಡರ್ ಆಗ್ಲೇಬೇಕು. ಇನ್ಸ್ಪೆಕ್ಟರ್, ಅವ್ನು ನನ್ನ ತಮ್ಮ ಅಂತಾನು ನೋಡ್ಬೇಡಿ. ಇಷ್ಟು ಹೇಳಿದ್ಮೇಲೂ ಅವ್ನು ಎಸ್ಕೇಪ್ ಆಗೋದಕ್ಕೆ ನೋಡಿದ್ರೆ ಐ ವಾಂಟ್ ಯು ಟು ಶೂಟ್ ಹಿಮ್. ಇನ್ಸ್ಪೆಕ್ಟರ್, ಅವ್ನು ನನ್ನ ತಮ್ಮ ಅಂತಾನು ನೋಡ್ಬೇಡಿ. ಇಷ್ಟು ಹೇಳಿದ್ಮೇಲೂ ಅವ್ನು ಎಸ್ಕೇಪ್ ಆಗೋದಕ್ಕೆ ನೋಡಿದ್ರೆ ಐ ವಾಂಟ್ ಯು ಟು ಶೂಟ್ ಹಿಮ್. ಶೂಟ್ ಮಾಡೋದ? ಬೇರೆ ದಾರಿ ಇಲ್ಲಮ್ಮ. ಅಪರಾಧಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡಿದ್ರೆ ಪೊಲೀಸವರು ಅದನ್ನೇ ಮಾಡೋದು. ಇವನು ನನ್ನ ತಮ್ಮ, ನಿನ್ನ ಮಗ ಅಂತ ಕನ್ಸನ್ ತೋರ್ಸಕ್ಕಾಗತ್ತಾ? ಅಪರಾಧಿ ಅಪರಾಧಿ ಆದಿ. ಹೊರಗಡೆ ಬಂದ್ಬಿಡು ಮೌರ್ಯ. ಮತ್ತೆ ತಪ್ಪಿಸ್ಕೊಳಕ್ ನೋಡ್ಬೇಡ. ನಿಮ್ಮಮ್ಮ ಕೇಳ್ಕೊತಾ ಇದ್ದೀನಿ, ಬಂದ್ಬಿಡು. ಯಾಕೋ ಹೀಗ್ ಮಾಡ್ತಿದ್ಯಾ ಮೌರ್ಯ? ನಿನ್ ಬುದ್ಧಿಗೆ ಏನಾಗಿದೆ? ನನ್ ಮಗ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ದೆ. ಅದನ್ನೆಲ್ಲ ಸುಳ್ಳು ಮಾಡ್ತಿದ್ಯಲ್ಲೋ. ಯಾಕೋ ಹೀಗ್ ಮಾಡ್ತಿದ್ಯಾ? ಹೊರಗಡೆ ಬಂದ್ಬಿಡು ಮೌರ್ಯ. ಎಲ್ಲರಿಗೂ ಎಲ್ಲ ಗೊತ್ತಾದ್ಮೇಲೆ ಮುಚ್ಚಿಡೋ ಅಂತದ್ ಏನಿದೆ? ಎಲ್ಲ ಕಡೆ ಪೊಲೀಸ್ ಇದ್ದಾರೆ. ತಪ್ಪಿಸ್ಕೊಂಡು ಹೋಗಕ್ ನೋಡ್ದೆ ಸರೆಂಡರ್ ಆಗ್ಬಿಡು. ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಗೊತ್ತಲ್ವಾ? ನಿಮ್ಮ ಅಣ್ಣ ಹೇಳಿ ಕೇಳ್ತಾನೆ. ಸಾರಿ ಅಮ್ಮ, ನಾನಿದೆಲ್ಲ ಮಾಡ್ತಿರೋದೇ ನಿನಗೋಸ್ಕರ. ನಿನ್ನ ಮನ್ಸಿಗೆ ನೋವು ಕೊಟ್ಟನ್ನ ನಾನು ಯಾಕಮ್ಮ ಸುಮ್ಮನೆ ಬಿಡಬೇಕು? ಸುಮ್ಮನೆ ಬಿಡಲ್ಲ. ಆ CS ಅವನ ಮಗಳು ಸಾಯಿದೆ, ನಾನು ಸರೆಂಡ್ರು ಆಗಲ್ಲ, ಅವ್ರ ಕೈಗೆ ಸಿಗೋದು ಇಲ್ಲ. ಇನ್ಸ್ಪೆಕ್ಟರ್, ಇನ್ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅವನ್ ಸರೆಂಡರ್ ಆಗೋ ತರ ಕಾಣಿಸ್ತಿಲ್ಲ. ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಇವತ್ತು ಅವನ್ ಎಸ್ಕೇಪ್ ಆಗ್ಬಾರ್ದು. ಮೌರ್ಯ, ನೀನ್ ಇಲ್ಲೇ ಇದೆಯಾ ಅಂತ ನಮಗ್ ಗೊತ್ತು. ಮರ್ಯಾದೆಯಿಂದ ನೀನೇ ಸರೆಂಡರ್ ಆದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪೊಲೀಸ್ ಭಾಷೆಯಲ್ಲಿ ಬುದ್ಧಿಯಲ್ಲಿ ಹೇಳ್ಕೊಂಡೋಗ್ಬೇಕಾಗುತ್ತೆ. ಸರ್, ಒಳಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಸರ್, ಮೇಲ್ಗಡೆನಿಲ್ಲ ಸರ್. ನೋ, ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಮನೆ ಇಂಚಿಂಚು ಹುಡುಕಿ ಬಿಡ್ಬೇಡಿ. ಕಮಾನ್ ಸರ್ಚ್. ಇನ್ಸ್ಪೆಕ್ಟರ್, ಸಿಕ್ಕನಾ? ಇಲ್ಲ ಇಲ್ಲ, ಮತ್ತೆ ಎಸ್ಕೇಪ್ ಆದ ಅನ್ಸುತ್ತೆ. ನೋಡೋಗೋದ್ರಲ್ಲಿ ಅರ್ಥ ಇಲ್ಲ ಮೌರ್ಯ. ನಿಮ್ಮ ಅಣ್ಣ ಹೇಳ್ದಂಗೆ ಪೊಲೀಸರಿಗೆ ಶರಣಾಗು. ಶಿಕ್ಷೆ ಏನಾದ್ರೂ ಕಮ್ಮಿ ಆಗುತ್ತೆ. ಶಿಕ್ಷೆನ ಮೈ ಫುಟ್. ಇವತ್ತಿನ ಉಳ್ಕೊಂಡೆ, ಅಷ್ಟಕ್ಕೆ ಗೆದ್ದೆ ಅನ್ಕೋಬೇಡ. ಬರ್ತೀನಿ, ಬಂದೇ ಬರ್ತೀನಿ. ಮತ್ತೆ ನಿನ್ನ ನರಕ ತೋರಿಸ್ತೀನಿ. ಮೌರ್ಯ, ಮೌರ್ಯ ನಿಂತ್ಕೊಳ್ಳಿ. ಭೂಪತಿ, ಭೂಪತಿ ಬೇಗ ಬಾ. ಭೂಪತಿ, ಭೂಪತಿ.
ನಕ್ಷತ್ರ ಏನಾಯ್ತು ನಕ್ಷತ್ರ? ಮೌರ್ಯ ಮೌರ್ಯ ಇಲ್ಲೇ ಇದ್ರು. ಎಲ್ಲೋದ? ಯಾವ ಕಡೆ ಹೋದ? ಈ ಕಡೆ. ಸರ್ ಮೌರ್ಯ ಈ ಕಡೆ ಹೋದಂತೆ. ಕಮಾನ್ ಸರ್, ಇಲ್ಲೇ ಇರ್ತಾನೆ, ಕ್ವಿಕ್.